ಏನಾಗ್ಬೋದು? ಮೊದಲು ಅವ್ರು ಎರಡು ಪಕ್ಷದವ್ರು ಕಲ್ತು ಮೊದಲು ತೀರ್ಮಾನ ಮಾಡಂತೇಳಿ, ಯಾಕಂದ್ರೆ ಈಗ ಅವ್ರ ಮೇಲೆ ಜಗಳ ಚಾಲು ಆಗ್ಯಾವ. JDSದವರು ನಾ ಮುಖ್ಯಮಂತ್ರಿ ಆಗ್ತಾನಂತ ಹೇಳ್ತಾರೆ, ದೇವೇಗೌಡರು ನನ್ನ ಮಗ ಮುಖ್ಯಮಂತ್ರಿ ಆಗ್ತಾನಂತಾನೆ, ನಿಖಿಲ್ ಕುಮಾರಸ್ವಾಮಿ ನಮ್ಮ ಅಪ್ಪ ಮುಖ್ಯಮಂತ್ರಿ ಆಗ್ತಾನಂತಾನೆ. ಇವರಿಗೆ 100 ಸೀಟ್ ನಿಂದ್ರಷ್ಟು ಇದೇ ಇಲ್ಲ. ಎಂದೂ ಕೂಡ ಸಿದ್ದರಾಮಯ್ಯ ಅವ್ರು ಬಿಟ್ಟು ಬಂದ್ಮೇಲೆ 50 ಸೀಟ್ಕಿನ್ನ ಒಳಗೆ ಇವರು 100ಕ್ಕಿಂತ ಹೆಚ್ಚು BJP ಇನ್ನೂ ತನಕ 112 ಬಂದಿಲ್ಲ. ಅದಕ್ಕಾಗಿ ಅವ್ರು ವೀಕ್ ಅಂತ ಹೇಳಿದೆ ಇಬ್ಬರು ಕಲ್ತಾರೆ. ಯಾಕೆ ಕಲ್ತರು? ನಾವೆಲ್ಲ ವೀಕ್ ಅಂತೆ ಅವ್ರು ಕಲ್ತಾರೆ. ಹಾಗಾಗಿ ಜನರು ತೀರ್ಮಾನ ಮಾಡ್ತಾರಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ. ಸಮ್ಮಿಶ್ರ ಸರ್ಕಾರ ಇರ್ತದೆ, ಕಾಂಗ್ರೆಸ್ ಸರ್ಕಾರ ಇರ್ತದೆ, ಏನು BJP ಸರ್ಕಾರ ಇರ್ತದೆ. JDS ಸರ್ಕಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗಬೇಕು ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ. BJP ಇಲ್ಲಿ ತನಕ ಇತಿಹಾಸದಾಗ 112 ಬಂದಿಲ್ಲ. ಯಾವಾಗಲೂ ಬಂದು ಕಾಂಗ್ರೆಸ್ಸೇ ಬಂದು. ಜನರು ತೀರ್ಮಾನ ಮಾಡ್ತಾರೆ. ಇಲ್ಲ ಕೇಂದ್ರ ಸರ್ಕಾರ ಅವ್ರದ್ದೇ ಅದಲ್ಲ, ಒಂದು ಆ್ಯಕ್ಟ್ ತೊಗೊಂಡು ಬರಲಲ್ಲ. ಭಾರತ ದೇಶದಾಗ ಇವೆಲ್ಲ ಮಾಂಸ ಬೇಡ, ಸರಾಯಿ ಬೇಡ ಅಂತ ಯಾರು ಬೇಡ ಅಂತ ಯಾರು ಅಂದಾರ? ಯಾಕಂದ್ರೆ ಈಗ ನೀವೇ ನೋಡ್ಲಕ್ಕೈತೀರಿ, ನೀವೇ ತೋರಿಸ್ತೀರಿ. 10 ವರ್ಷದಿಂದ ಏನು ಹೇಳ್ಕೊಂತ ಹೊಂಟಾರ, ಈಗ ಏನಾಗ್ಲಕ್ಕೈತದ ಪರಿಸ್ಥಿತಿ. ಚುನಾವಣೆ ಸಂದರ್ಭದಾಗ ಏನು ಹೇಳಿದರು, ಈಗ ಏನಾಗ್ಲಕ್ಕೈತು. ಡಾಲರ್ ಬಗ್ಗೆ ಮಾತಾಡಿದರು, ಏನ್ರಿ ರೂಪಾಯಿ ಮೌಲ್ಯ ಬೀಳಕ್ಕೈತದ ಅಂತ ಒಂದು ದೊಡ್ಡ ಭಾಷಣ ಹೊಡೆದರು. ಹೊಡೆದ್ರಿ. ಪೆಟ್ರೋಲ್ ಏರ್ಲಕ್ಕೈತದ ಒಂದು ಭಾಷಣ ಹೊಡೆದರು. ಈಗ ನಿಂಬಲ್ಲಿ ನಿನ್ನೆ ಹಾಕಿರಿ, ಈಗ ರಷ್ಯಾದವ್ರದ್ದು $68 ಇದ್ರ ಪ್ರಕಾರ ಕೊಡ್ಲಕ್ಕೈತಾರೆ. ಮತ್ತು 20% ಡಿಸ್ಕೌಂಟ್. ರೇಟ್ ಏನದ? ಮನಮೋಹನ್ ಸಿಂಗ್ ಇದ್ದಾಗ $108, ನೋ ಡಿಸ್ಕೌಂಟ್. ಅವಾಗ ಏನು ರೇಟ್ ಇತ್ತು? ಯಾಕೆ GST ಹಾಕ್ತಾರಲ್ರಿ ಪೆಟ್ರೋಲು? ಮಹಾರಾಷ್ಟ್ರ CM ಲೆಟ್ರ್ ಬರೋದಲ್ಲ, ನಮ್ಮ ದುಡ್ಡು ಅದು ಅಂತಂದು ಅದು ಹೆಲ್ಪ್ ಮಾಡ್ರಿ ಅಂತಂದು ನಿಮ್ಮ ಪತ್ರಿಕೆದಾಗ ಬಂದಿಲ್ಲ. ಅವ್ರ ಮತ್ತು ಲೆಟ್ರ್ ಯಾಕೆ ಬರೋದು? ಕೇಳ್ರಿ, ಎಲ್ಲಿಂದ ಎಲ್ಲಿಗೆ ಹೊಂಟೈತಿ ಲೆಕ್ಕ ಹಾಕಿ. ಗುಜರಾತ್ನಿಂದ ಇಲ್ಲ, ಗೋವಾಲಿಂದ ಮಹಾರಾಷ್ಟ್ರಕ್ಕೆ ಹೊಂಟೈತಿ. ಗೋವಾದಾಗ ಯಾರು ಗೌರ್ಮೆಂಟ್ ಅದ? ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್ ಅದ? ಗೋವಾದಾಗ ಯಾರು ಗೌರ್ಮೆಂಟ್ ಅದ? ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್? ಮತ್ತು ಯಾರಿಗೆ ಪತ್ರ ಬರ್ದಾರೆ ಸಹಕಾರ ಮಾಡ್ರಿ ಇದಕ್ಕಂತ? ಹಿಡ್ದಾರೆ ಯಾರು? ಹಿಡ್ದಾರೆ ಯಾರು? ಬೆಳಗಾವ್ದಾಗ ಹಿಡಿದ್ರಿ, ನಾವು ಹಿಡಿದೇವಿ. ಇದು ಸ್ವಲ್ಪ ತಲೆ ಓಡಿಸಿದ್ರೆ ಸಾಕು. ಇದಕ್ಕೆ ಯಾರು ದುಡ್ಡು ಅದ ಯಾರು ಗೊತ್ತ. ಅದಕ್ಕಾಗಿ ನೋಡ್ರಿ, ಎನ್ಕ್ವೈರಿ ಆಗತ್ತಾನ ಸುಮ್ಮನೆ ನಾವು ಯಾರ ಮ್ಯಾಗ BJPದವ್ರು ಅನ್ಸಿಸ್ತು ನಾವು ಹೇಳಕ್ಕೆ ಹೋಗಲ್ಲ. ಎನ್ಕ್ವೈರಿದಾಗ ಯಾರು ಗೊತ್ತಾಗ್ತಲ್ಲ, ಸಣ್ಣ ಅಮೌಂಟ. ಹಿಡಿದ್ರೆ ನಮ್ಮವರಲ್ಲ. ನಿಮ್ಮ ದುಡ್ಡಿತ್ತು ನೀವು ಹಿಡಿತೀರ ಎಲ್ಲ ರೈಟ್ ಅಂತೀರಿ. ಅದಕ್ಕಾಗಿ BJPದವರು ಯಾವಾಗಲೂ ಕೂಡ ಅವ್ರದ್ದು ಏನದ, ಅವ್ರ ನೀತಿ ಏನದ, ಅದು ಏನದ ಅಂಬೋದು ಎಲ್ಲ ಸ್ಪಷ್ಟ ಅದು. ಅದಕ್ಕಾಗಿ ಅವ್ರ ಬಗ್ಗೆ ಏನು ಹೇಳೋಕ್ಕಲ್ಲ, ಎನ್ಕ್ವೈರಿದಾಗ ಗೊತ್ತಾಗ್ತಲ್ಲ. ಮೊದಲು ಅವ್ರು ಎರಡು ಪಕ್ಷದವ್ರು ಕಲ್ತು ಮೊದಲು ತೀರ್ಮಾನ ಮಾಡಂತೇಳಿ, ಯಾಕಂದ್ರೆ ಈಗ ಅವ್ರ ಮೇಲೆ ಜಗಳ ಚಾಲು ಆಗ್ಯಾವ. JDSದವರು ನಾ ಮುಖ್ಯಮಂತ್ರಿ ಆಗ್ತಾನಂತ ಹೇಳ್ತಾರೆ, ದೇವೇಗೌಡರು ನನ್ನ ಮಗ ಮುಖ್ಯಮಂತ್ರಿ ಆಗ್ತಾನಂತಾನೆ, ನಿಖಿಲ್ ಕುಮಾರಸ್ವಾಮಿ ನಮ್ಮ ಅಪ್ಪ ಮುಖ್ಯಮಂತ್ರಿ ಆಗ್ತಾನಂತಾನೆ. ಇವರಿಗೆ 100 ಸೀಟ್ ನಿಂದ್ರಷ್ಟು ಇದೇ ಇಲ್ಲ. ಎಂದೂ ಕೂಡ ಸಿದ್ದರಾಮಯ್ಯ ಅವ್ರು ಬಿಟ್ಟು ಬಂದ್ಮೇಲೆ 50 ಸೀಟ್ಕಿನ್ನ ಒಳಗೆ ಇವರು 100ಕ್ಕಿಂತ ಹೆಚ್ಚು BJP ಇನ್ನೂ ತನಕ 112 ಬಂದಿಲ್ಲ. ಅದಕ್ಕಾಗಿ ಅವ್ರು ವೀಕ್ ಅಂತ ಹೇಳಿದೆ ಇಬ್ಬರು ಕಲ್ತಾರೆ. ಯಾಕೆ ಕಲ್ತರು? ನಾವೆಲ್ಲ ವೀಕ್ ಅಂತೆ ಅವ್ರು ಕಲ್ತಾರೆ. ಹಾಗಾಗಿ ಜನರು ತೀರ್ಮಾನ ಮಾಡ್ತಾರಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ. ಸಮ್ಮಿಶ್ರ ಸರ್ಕಾರ ಇರ್ತದೆ, ಕಾಂಗ್ರೆಸ್ ಸರ್ಕಾರ ಇರ್ತದೆ, ಏನು BJP ಸರ್ಕಾರ ಇರ್ತದೆ. JDS ಸರ್ಕಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗಬೇಕು ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ. BJP ಇಲ್ಲಿ ತನಕ ಇತಿಹಾಸದಾಗ 112 ಬಂದಿಲ್ಲ. ಯಾವಾಗಲೂ ಬಂದು ಕಾಂಗ್ರೆಸ್ಸೇ ಬಂದು. ಜನರು ತೀರ್ಮಾನ ಮಾಡ್ತಾರೆ. ಇಲ್ಲ ಕೇಂದ್ರ ಸರ್ಕಾರ ಅವ್ರದ್ದೇ ಅದಲ್ಲ, ಒಂದು ಆ್ಯಕ್ಟ್ ತೊಗೊಂಡು ಬರಲಲ್ಲ. ಭಾರತ ದೇಶದಾಗ ಇವೆಲ್ಲ ಮಾಂಸ ಬೇಡ, ಸರಾಯಿ ಬೇಡ ಅಂತ ಯಾರು ಬೇಡ ಅಂತ ಯಾರು ಅಂದಾರ? ಯಾಕಂದ್ರೆ ಈಗ ನೀವೇ ನೋಡ್ಲಕ್ಕೈತೀರಿ, ನೀವೇ ತೋರಿಸ್ತೀರಿ. 10 ವರ್ಷದಿಂದ ಏನು ಹೇಳ್ಕೊಂತ ಹೊಂಟಾರ, ಈಗ ಏನಾಗ್ಲಕ್ಕೈತದ ಪರಿಸ್ಥಿತಿ. ಚುನಾವಣೆ ಸಂದರ್ಭದಾಗ ಏನು ಹೇಳಿದರು, ಈಗ ಏನಾಗ್ಲಕ್ಕೈತು. ಡಾಲರ್ ಬಗ್ಗೆ ಮಾತಾಡಿದರು, ಏನ್ರಿ ರೂಪಾಯಿ ಮೌಲ್ಯ ಬೀಳಕ್ಕೈತದ ಅಂತ ಒಂದು ದೊಡ್ಡ ಭಾಷಣ ಹೊಡೆದರು. ಹೊಡೆದ್ರಿ. ಪೆಟ್ರೋಲ್ ಏರ್ಲಕ್ಕೈತದ ಒಂದು ಭಾಷಣ ಹೊಡೆದರು. ಈಗ ನಿಂಬಲ್ಲಿ ನಿನ್ನೆ ಹಾಕಿರಿ, ಈಗ ರಷ್ಯಾದವ್ರದ್ದು $68 ಇದ್ರ ಪ್ರಕಾರ ಕೊಡ್ಲಕ್ಕೈತಾರೆ. ಮತ್ತು 20% ಡಿಸ್ಕೌಂಟ್.
ರೇಟ್ ಏನದ? ಮನಮೋಹನ್ ಸಿಂಗ್ ಇದ್ದಾಗ 108 ರೂಪಾಯಿ, ನೋ ಡಿಸ್ಕೌಂಟ್. ಅವಾಗ ಏನು ರೇಟ್ ಇತ್ತು? ಯಾಕೆ ಜಿ ಎಸ್ ಟಿಗೆ ಹಾಕ್ತಾರಲ್ರಿ ಪೆಟ್ರೋಲು? ಮಹಾರಾಷ್ಟ್ರ ಸಿ ಎಮ್ ಲೆಟ್ರ್ ಬರೋದಲ್ಲ, ನಮ್ಮ ದುಡ್ಡು ಅದು ಅಂತಂದು ಅದು ಹೆಲ್ಪ್ ಮಾಡ್ರಿ ಅಂತಂದು ನಿಮ್ಮ ಪತ್ರಿಕೆದಾಗ ಬಂದಿದ್ದು. ಹಾಂ, ಅವರ ಮತ್ತು ಲೆಟ್ರ್ ಯಾಕೆ ಬರೋದು? ಟೋಟಲ್ ಎಷ್ಟು 400 ಕೇಳ್ರಿ, ಎಲ್ಲಿಂದ ಇಲ್ಲಿಗೆ ಹೊಂಟೈತೆ ಲೆಕ್ಕ ಹಾಕಿ. ಗುಜರಾತ್ನಿಂದ ಇಲ್ಲ, ಗೋವಾಲಿಂದ ಮಹಾರಾಷ್ಟ್ರಕ್ಕೆ ಹೊಂಟೈತೆ. ಮಹಾರಾಷ್ಟ್ರ ಹೊಂಟಿತ್ತು. ಗೋವಾದಾಗ ಯಾರು ಗೌರ್ಮೆಂಟ್ ಅದ? ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್ ಅದ? ಹಾಂ, ಗೋವಾದಾಗ ಯಾರು ಗೌರ್ಮೆಂಟ್ ಅದ? ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್? ಮತ್ತು ಯಾರಿಗೆ ಪತ್ರ ಬರ್ದಾರೆ ಸಹಕಾರ ಮಾಡ್ರಿ ಇದಕ್ಕಂತ? ಹಿಡ್ದಾರೆ ಯಾರು? ಹಾಂ, ಹಿಡ್ದಾರೆ ಯಾರು? ಬೆಳಗಾವ್ದಾಗ ಹಿಡಿದ್ರಿ, ನಾವು ಹಿಡಿದೇವಿ. ಹಾಂ, ಇದು ಸ್ವಲ್ಪ ತಲೆ ಓಡಿಸಿದ್ರೆ ಸಾಕಿದಕ್ಕೆ ಯಾರು ದುಡ್ಡು ಅದ ಯಾರು ಗೊತ್ತ. ಇಲ್ಲ, ಅದಕ್ಕಾಗಿ ಏನು ಕೆಲಸಕ್ಕೆ ಹೋಗ್ತಾ ಇತ್ತು ಸರ್ ನೋಡ್ರಿ, ಎನ್ಕ್ವೈರಿ ಆಗತ್ತಾನ ಸುಮ್ಮನೆ ನಾವು ಯಾರ ಮ್ಯಾಗ ಆ ಬಿ ಜೆ ಪಿದವ್ರು ಅನ್ಸಿಸ್ತು ನಾವು ಹೇಳಕ್ಕೆ ಹೋಗಲ್ಲ. ಎನ್ಕ್ವೈರಿದಾಗ ಯಾರು ಗೊತ್ತಾಗ್ತಲ್ಲ, ಸಣ್ಣ ಅಮೌಂಟ. ಹಾಂ, ಹಿಡಿದ್ರೆ ನಮ್ಮವರಲ್ಲ. ಹಾಂ, ನಿಮ್ಮ ದುಡ್ಡು ಇತ್ತು ನೀವು ಹಿಡಿತೀರ ಎಲ್ಲ ರೈಟ್ ಅಂತೀರಿ. ಅದಕ್ಕಾಗಿ ಬಿ ಜೆ ಪಿದವರು ಯಾವಾಗಲೂ ಕೂಡ ಅವ್ರದ್ದು ಏನದ, ಅವ್ರ ನೀತಿ ಏನದ, ಅದು ಏನದ ಅಂಬೋದು ಎಲ್ಲ ಸ್ಪಷ್ಟ ಅದು. ಅದಕ್ಕಾಗಿ ಅವ್ರ ಬಗ್ಗೆ ಏನು ಹೇಳೋಕ್ಕಲ್ಲ, ಎನ್ಕ್ವೈರಿದಾಗ ಗೊತ್ತಾಗ್ತಲ್ಲ. ಮೊದಲು ಅವ್ರು ಎರಡೂ ಪಕ್ಷದವ್ರು ಕಲ್ತು ಮೊದಲು ತೀರ್ಮಾನ ಮಾಡಂತೇಳ್ರಿ. ಯಾಕಂದ್ರೆ ಈಗ ಅವ್ರ ಬಳಿ ಜಗಳ ಚಾಲು ಆಗ್ಯಾವ. ಹಾಂ, ಜೆ ಡಿ ಎಸ್ದವರು ನಾ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ತಾರೆ. ದೇವೇಗೌಡರು ನನ್ನ ಮಗ ಮುಖ್ಯಮಂತ್ರಿ ಆಗ್ತಂತಾನೆ. ನಿಖಿಲ್ ಕುಮಾರಸ್ವಾಮಿ ನಮ್ಮ ಅಪ್ಪ ಮುಖ್ಯಮಂತ್ರಿ ಆಗ್ತಂತಾನೆ. ಇವರಿಗೆ 100 ಸೀಟ್ ನಿಂದ್ರಷ್ಟು ಇದೇ ಇಲ್ಲ. ಎಂದೂ ಕೂಡ ಸಿದ್ದರಾಮಯ್ಯ ಅವ್ರು ಬಿಟ್ಟು ಬಂದ್ಮೇಲೆ 50 ಸೀಟ್ಕಿಂತ ಒಳಗೆ ಇವರು 100ಕ್ಕಿಂತ ಹೆಚ್ಚು ಬಿ ಜೆ ಪಿ ಇನ್ನೂ ತನಕ 112 ಬಂದಿಲ್ಲ. ಅದಕ್ಕಾಗಿ ಅವ್ರು ವೀಕ್ ಅಂತೇಳಿದೆ ಇಬ್ಬರು ಕಲ್ತಾರೆ. ಹಾಂ, ಯಾಕೆ ಕಲ್ತರು? ನಾವೆಲ್ಲ ವೀಕ್ ಅಂತೆ ಅವ್ರು ಕಲ್ತಾರೆ. ಹಾಗಾಗಿ ಜನರು ತೀರ್ಮಾನ ಮಾಡ್ತಾರಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೆ. ಸಮ್ಮಿಶ್ರ ಸರ್ಕಾರ ಇರ್ತದೆ, ಕಾಂಗ್ರೆಸ್ ಸರ್ಕಾರ ಇರ್ತದೆ, ಏನು ಬಿ ಜೆ ಪಿ ಸರ್ಕಾರ ಇರ್ತದೆ. ಜೆ ಡಿ ಎಸ್ ಸರ್ಕಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗಬೇಕು ಕಾಂಗ್ರೆಸ್ ಸರ್ಕಾರ, ಬಿ ಜೆ ಪಿ ಸರ್ಕಾರ. ಬಿ ಜೆ ಪಿ ಇಲ್ಲಿ ತನಕ ಇತಿಹಾಸದಾಗ 112 ಬಂದಿಲ್ಲ. ಯಾವಾಗಲೂ ಬಂದು ಕಾಂಗ್ರೆಸ್ಸೇ ಬಂದು ಜನರು ತೀರ್ಮಾನ ಮಾಡ್ತಾರೆ. ಇಲ್ಲ, ಕೇಂದ್ರ ಸರ್ಕಾರ ಅವ್ರದ್ದೇ ಅದಲ್ಲ, ಒಂದು ಆ್ಯಕ್ಟ್ ತೊಗೊಂಡು ಬರಲಲ್ಲ. ಭಾರತ ದೇಶದಾಗ ಇವೆಲ್ಲ ಮಾಂಸ ಬೇಡ, ಸರಾಯಿ ಬೇಡ ಅಂತ ಯಾರು ಬೇಡ ಅಂತ ಯಾರು ಅಂದಾರ? ಯಾಕಂದ್ರೆ ಈಗ ನೀವೇ ನೋಡ್ಲಕ್ಕೈತೀರಿ, ನೀವೇ ತೋರಿಸ್ತೀರಿ. 10 ವರ್ಷದಿಂದ ಏನು ಹೇಳ್ಕೊಂತ ಹೊಂಟಾರ, ಈಗ ಏನಾಗ್ಲಕ್ಕೈತದ ಪರಿಸ್ಥಿತಿ. ಚುನಾವಣೆ ಸಂದರ್ಭದಾಗ ಏನು ಹೇಳಿದರು, ಈಗ ಏನಾಗ್ಲಕ್ಕೈತು. ಹಾಂ, ಡಾಲರ್ ಬಗ್ಗೆ ಮಾತಾಡಿದರು. ಏನು ರೀ ರೂಪಾಯಿ ಮೌಲ್ಯ ಬೀಳಕ್ಕೈತದ ಅಂತ ಒಂದು ದೊಡ್ಡ ಭಾಷಣ ಹೊಡೆದರು. ಹಾಂ, ಹೊಡೆದ್ರಿ. ಪೆಟ್ರೋಲ್ ಏರ್ಲಕ್ಕೈತದ ಒಂದು ಭಾಷಣ ಹೊಡೆದರು. ಈಗ ನಿಂಬಲ್ಲಿ ನಿನ್ನೆ ಹಾಕಿರಿ, ಈಗ ರಷ್ಯಾದವ್ರದ್ದು 68 ರೂಪಾಯಿ ಇದ್ರ ಪ್ರಕಾರ ಕೊಡ್ಲಕ್ಕೈತಾರೆ. ಮತ್ತು 20% ಡಿಸ್ಕೌಂಟ್. ರೇಟ್ ಏನದ? ಮನಮೋಹನ್ ಸಿಂಗ್ ಇದ್ದಾಗ 108 ರೂಪಾಯಿ, ನೋ ಡಿಸ್ಕೌಂಟ್. ಅವಾಗ ಏನು ರೇಟ್ ಇತ್ತು? ಯಾಕೆ ಜಿ ಎಸ್ ಟಿಗೆ ಹಾಕ್ತಾರಲ್ರಿ ಪೆಟ್ರೋಲು? ಮಹಾರಾಷ್ಟ್ರ ಸಿ ಎಮ್ ಲೆಟ್ರ್ ಬರೋದಲ್ಲ, ನಮ್ಮ ದುಡ್ಡು ಅದು ಅಂತಂದು ಅದು ಹೆಲ್ಪ್ ಮಾಡ್ರಿ ಅಂತಂದು ನಿಮ್ಮ ಪತ್ರಿಕೆದಾಗ ಬಂದಿದ್ದು. ಹಾಂ, ಅವರ ಮತ್ತು ಲೆಟ್ರ್ ಯಾಕೆ ಬರೋದು? ಟೋಟಲ್ ಎಷ್ಟು 400 ಕೇಳ್ರಿ, ಎಲ್ಲಿಂದ ಇಲ್ಲಿಗೆ ಹೊಂಟೈತೆ ಲೆಕ್ಕ ಹಾಕಿ. ಗುಜರಾತ್ನಿಂದ ಇಲ್ಲ, ಗೋವಾಲಿಂದ ಮಹಾರಾಷ್ಟ್ರಕ್ಕೆ ಹೊಂಟೈತೆ. ಮಹಾರಾಷ್ಟ್ರ ಹೊಂಟಿತ್ತು. ಗೋವಾದಾಗ ಯಾರು ಗೌರ್ಮೆಂಟ್ ಅದ? ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್ ಅದ? ಹಾಂ, ಗೋವಾದಾಗ ಯಾರು ಗೌರ್ಮೆಂಟ್ ಅದ? ಮಹಾರಾಷ್ಟ್ರದಾಗ ಯಾರು ಗೌರ್ಮೆಂಟ್? ಮತ್ತು ಯಾರಿಗೆ ಪತ್ರ ಬರ್ದಾರೆ ಸಹಕಾರ ಮಾಡ್ರಿ ಇದಕ್ಕಂತ? ಹಿಡ್ದಾರೆ ಯಾರು? ಹಾಂ, ಹಿಡ್ದಾರೆ ಯಾರು? ಬೆಳಗಾವ್ದಾಗ ಹಿಡಿದ್ರಿ, ನಾವು ಹಿಡಿದೇವಿ. ಹಾಂ, ಇದು ಸ್ವಲ್ಪ ತಲೆ ಓಡಿಸಿದ್ರೆ ಸಾಕಿದಕ್ಕೆ ಯಾರು ದುಡ್ಡು ಅದ ಯಾರು ಗೊತ್ತ. ಇಲ್ಲ, ಅದಕ್ಕಾಗಿ ಏನು ಕೆಲಸಕ್ಕೆ ಹೋಗ್ತಾ ಇತ್ತು ಸರ್ ನೋಡ್ರಿ, ಎನ್ಕ್ವೈರಿ ಆಗತ್ತಾನ ಸುಮ್ಮನೆ ನಾವು ಯಾರ ಮ್ಯಾಗ ಆ ಬಿ ಜೆ ಪಿದವ್ರು ಅನ್ಸಿಸ್ತು ನಾವು ಹೇಳಕ್ಕೆ ಹೋಗಲ್ಲ. ಎನ್ಕ್ವೈರಿದಾಗ ಯಾರು ಗೊತ್ತಾಗ್ತಲ್ಲ, ಸಣ್ಣ ಅಮೌಂಟ. ಹಾಂ, ಹಿಡಿದ್ರೆ ನಮ್ಮವರಲ್ಲ. ಹಾಂ, ನಿಮ್ಮ ದುಡ್ಡು ಇತ್ತು ನೀವು ಹಿಡಿತೀರ ಎಲ್ಲ ರೈಟ್ ಅಂತೀರಿ. ಅದಕ್ಕಾಗಿ ಬಿ ಜೆ ಪಿದವರು ಯಾವಾಗಲೂ ಕೂಡ ಅವ್ರದ್ದು ಏನದ, ಅವ್ರ ನೀತಿ ಏನದ, ಅದು ಏನದ ಅಂಬೋದು ಎಲ್ಲ ಸ್ಪಷ್ಟ ಅದು. ಅದಕ್ಕಾಗಿ ಅವ್ರ ಬಗ್ಗೆ ಏನು ಹೇಳೋಕ್ಕಲ್ಲ, ಎನ್ಕ್ವೈರಿದಾಗ ಗೊತ್ತಾಗ್ತಲ್ಲ.